ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಹೊಡೆತ ಕೊಟ್ಟಿದ್ದಲ್ಲ, ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಆಗಿದೆ, ಕುಕ್ಕಿಂಗ್ ಆಯಿಲ್ ಅಂತೂ ಕೇಳೋಂಗೇ ಇಲ್ಲ. ಅದರ ನಡುವೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಗಲ್ಫ್ ಕಂಟ್ರಿಯಲ್ಲಿ ಆಗ್ತಾ ಇರುವಂತಹ ಯುದ್ಧ ಅತಿದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ. ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ, ಪ್ರವಾಸಿಗರಿಲ್ಲದೆ ಮಡಿಕೇರಿ ಬಣಬಣ, ಹೋಟೆಲ್ ಸಿಬ್ಬಂದಿಗೆ ಸುದೀರ್ಘ ರಜೆ. ರಾಜ್ಯಾದ್ಯಂತ ಎಲ್ಪಿಜಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ದಿನನಿತ್ಯ ರಾಜ್ಯದ ಹಲವೆಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಸಾರ್ವಜನಿಕರು ಮುಗಿಬೀಳುತ್ತಿರುವ ದೃಶ್ಯಗಳು ಹೆಚ್ಚಾಗಿ ಕಂಡುಬರ್ತಿದ್ದು, ರಾಜ್ಯದ ನಾನಾ ಭಾಗಗಳಲ್ಲಿ ಜಿಲ್ಲೆಯ ಗ್ಯಾಸ್ ಅವಾಂತರಗಳು ಮುಂದುವರಿಯುತ್ತಿದೆ. ಅದರಂತೆ ಪ್ರವಾಸೋದ್ಯಮ ಜಿಲ್ಲೆಯಾದ ಕೊಡಗು ಜಿಲ್ಲೆಯಲ್ಲೂ ಸಿಲಿಂಡರ್ ಸಮಸ್ಯೆ, ನಾನಾ ರೀತಿಯ ಸಮಸ್ಯೆಗಳನ್ನ ಕೊಡಗಿನ ಹೋಟೆಲ್ ಮಾಲೀಕರು ಅನುಭವಿಸುತ್ತಿದ್ದಾರೆ. ಹೌದು, ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ವಾರಾಂತ್ಯವಾಗಿದ್ರೂ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದರಿಂದ ಬಹುತೇಕ ಹೋಟೆಲ್ಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ. ಒಂದು ಕಡೆ ಸಿಲಿಂಡರ್ ಅಭಾವ, ಮತ್ತೊಂದೆಡೆ ಪ್ರವಾಸಿಗರು ಇಲ್ಲದೇ ಇರುವುದರಿಂದ ಇದೀಗ ಕೊಡಗಿನ ಕೆಲ ಹೋಟೆಲ್ ಮಾಲೀಕರು ಬಂದ್ ಮಾಡಿದ್ದಾರೆ. ಇನ್ನೂ ಕೆಲ ಹೋಟೆಲ್ ಮಾಲೀಕರು ಹೋಟೆಲ್ನಲ್ಲಿ ಕೆಲಸ ಮಾಡುವ ಸುಮಾರು 22 ಸಿಬ್ಬಂದಿಗೆ ಸುದೀರ್ಘ ರಜೆಯನ್ನು ನೀಡಿ ಮನೆಗಳಿಗೆ ಕಳುಹಿಸಿದ್ದಾರೆ. ಪ್ರವಾಸಿಗರನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ ಹಲವಾರು ಹೋಟೆಲ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಈ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಹೋಟೆಲ್ಗಳಲ್ಲಿ ಇದೀಗ ಗ್ಯಾಸ್ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು, ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೇನೆ ಇದೀಗ ಇಲ್ಲಿರ್ತಕ್ಕಂಥ ಏನು ಗ್ರಾಹಕರು ಯಾರಿದ್ದಾರೆ, ಗ್ರಾಹಕರು ಕೂಡ ಈ ಒಂದು ಹೋಟೆಲ್ ಹತ್ತ ಸುಳಿತಾ ಇಲ್ಲ. ಅಷ್ಟೇ ಅಲ್ಲದೆ ಈಗ ಈ ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಕ್ಕೆ ಕೂಡ ಏನು ವಾಣಿಜ್ಯ ಬಳಕೆ ಮಾಡುವಂತಹ ಗ್ಯಾಸ್ ಏನಿದೆ ಆ ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೋಟೆಲ್ ಮಾಲೀಕರು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 25 ದಿನದ ನಂತರ ಈ ಒಂದು ವಾಣಿಜ್ಯ ಬಳಕೆ ಮಾಡುವಂಥ ಸಿಲಿಂಡರ್ ಸಿಕ್ಕುತ್ತೆ ಅನ್ನೋದು ಗ್ಯಾಸ್ ಏಜೆನ್ಸಿ ಇವರಿಗೆ ಹೇಳಿರುವಂಥ ಮಾತುಗಳು. ಒಂದು ದಿನಕ್ಕೆ 4 ರಿಂದ 5 ಸಿಲಿಂಡರ್ ಬಳಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಇದೀಗ ಆ ಬಳಕೆಯನ್ನು ಮಾಡಲಿಕ್ಕೆ ಕೂಡ ಗ್ಯಾಸ್ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಹಲವಾರು ಈ ಹೋಟೆಲ್ನಲ್ಲಿ ಏನಿದೆ, ಇದೊಂದು ಖಾಸಗಿ ಹೋಟೆಲು, ಈ ಹೋಟೆಲ್ಗೆ ಇದೀಗ ಗ್ಯಾಸ್ ಸರಬರಾಜಿನಲ್ಲೂ ಕೂಡ ವ್ಯತ್ಯಯ ಆಗಿದೆ. ಹಲವಾರು ಗ್ಯಾಸ್ ಸ್ಟವ್ಗಳೇನಿದೆ ಇದೆಲ್ಲವೂ ಕೂಡ ಇದೀಗ ಬದಿಗೆ ಇಟ್ಟಿದ್ದಾರೆ. ಇದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಡಿಕೇರಿ ನಗರದಲ್ಲಿರುವ ಸಣ್ಣ ಹೋಟೆಲ್ ಮಾಲೀಕರಿಗೂ ಸಿಲಿಂಡರ್ ಸಮಸ್ಯೆ ಪರಿಣಾಮ ನೇರವಾಗಿ ಬೀಳ್ತಿದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಕ್ಕದೇ ಇರುವುದರಿಂದ ಹೋಟೆಲ್ಗಳನ್ನ ಬಂದ್ ಮಾಡಲು ಕೆಲ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗೆ ಬ್ಲಾಕ್ನಲ್ಲಿ ಸುಮಾರು 4,500 ರಿಂದ 5,000 ಮಾರಾಟ ಆಗುತ್ತಿರುವುದರಿಂದ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡುವುದೇ ಸ್ಥಗಿತಗೊಳಿಸಿದ್ದಾರೆ. ಈಗಾಗಲೇ ಜಿಲ್ಲೆಯ ಹಲವೆಡೆಗಳಲ್ಲಿ ಪ್ರವಾಸಿಗರು ಇಲ್ಲದೆ ಪ್ರವಾಸಿ ತಾಣಗಳು ಬಣಗುಡುತ್ತಿವೆ. ಸಿಲಿಂಡರ್ ಸಮಸ್ಯೆಯು ಈಗ ಹೋಟೆಲ್ ಮಾಲೀಕರಿಗೆ ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದಂತೆ ಆಗಿದೆ. ಹೀಗಾಗಿ ಜಿಲ್ಲೆಯ ಹಲವಾರು ಹೋಟೆಲ್ ಮಾಲೀಕರು ಸದ್ಯದ ಪರಿಸ್ಥಿತಿಯಲ್ಲಿ ಹೋಟೆಲ್ ಬಂದ್ ಮಾಡುವ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಕಮರ್ಷಿಯಲ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಡೊಮೆಸ್ಟಿಕ್ಗೆ ತಿಂಗಳಿಗೆ ಒಂದು ಕೊಡ್ತಿರೋದು, ಯಾವುದರಲ್ಲಿ ಕುಕಿಂಗ್ ಮಾಡಲಿಕ್ಕೆ ಈಗ ಇಲ್ಲ. ಸ್ಟಾಫ್ಗಳನ್ನೆಲ್ಲ ಬಿಟ್ಟಿದ್ದೀವಿ. ಈಗ 4 ಐಟಮ್ ಮಾತ್ರ ನಾವು ಕೊಡ್ತಿರೋದು. ಈಗ ನಾವು ಕುಷ್ಕ, ಬಿರಿಯಾನಿ, ಗೀ ರೈಸ್ ಬಿಟ್ಟರೆ ಬೇರೆ ತಂದೂರಿ ಐಟಮ್ ಎಲ್ಲ ಕೊಡ್ತಾ ಇದ್ದೀವಿ. ಶವರ್ಮ, ಗ್ರಿಲ್ ಎಲ್ಲ ಆಫ್ ಮಾಡಿ ಇಟ್ಟಿದ್ದೀವಿ. ಹೀಗೆ ಮುಂದುವರೆದ್ರೆ ಒಂದು 2-3 ದಿವಸದಲ್ಲಿ ಎಲ್ಲ ಕ್ಲೋಸ್ ಮಾಡಬೇಕಾಗ್ತದೆ. 50% ಕ್ಲೋಸ್ ಆಗುಂಟಲ್ಲ ಸರ್. ಈಗ ಸ್ಟಾಫ್ಗಳು 4 ಸ್ಟಾಫ್ ಇಟ್ಕೊಂಡು ಮಾತ್ರ ಮಾಡ್ತಾ ಇದ್ದೀವಿ. ಈಗ ಬೇರೆ ದಾರಿ ಇಲ್ಲ. ಇನ್ನು ನೆಕ್ಸ್ಟ್ ಹೀಗೆ ಹೋದರೆ ನಮಗೆ ರೆಂಟ್ ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಹಾಲಿ ಇಲ್ಲಿ ಬರೋದು ಟೂರಿಸ್ಟ್ಗಳನ್ನ ನಂಬಿಬಿಟ್ಟೆ ನಾವು ವ್ಯಾಪಾರ ಮಾಡ್ತಿರೋದು. ಮತ್ತು ಲೋಕಲ್ ಇದೆ, ನಮಗೆ ಬಿಸಿನೀರು ಕೊಡಲಿಕ್ಕೆ ಸಮೇತ ಇಲ್ಲಿ ಕಷ್ಟ. ಇಲ್ಲಿ ಲೋಕಲ್ ಅವರೆಲ್ಲ ಬಿಸಿನೀರೆಲ್ಲ ಬೇರೆ ಕುಡಿಯೋದಿಲ್ಲ. ಒಟ್ನಲ್ಲಿ ಇರಾನ್ ಮತ್ತು ಇಸ್ರೇಲ್ ವಾರ್ ಎಫೆಕ್ಟ್ನಿಂದಾಗಿ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಹಾಗೂ ಹೋಟೆಲ್ ಮಾಲೀಕರಿಗೆ ಯುದ್ಧದ ನೇರ ಪರಿಣಾಮ ಬೀರುತ್ತಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.